ಹಾಯ್ ಗಾಯ್ಸ್, ಇವತ್ತು ನಾವು ಒಂದು ಕಡೆ ಹೋಗ್ತಾ ಇದ್ದೀವಿ ವಿಶೇಷವಾದ ಜಾಗಕ್ಕೆ. ಬನ್ನಿ ನೋಡೋಣ, ಎಲ್ಲಿ ಕರ್ಕೊಂಡು ಹೋಗ್ತೀನಿ ನೋಡೋಣ. ರೆಡಿ ಆಗಿದ್ದೀನಿ. ಮಧ್ಯಾಹ್ನ ಆಗಿತ್ತು, ಊಟ ಮಾಡಿರಲಿಲ್ಲ. ಊಟ ಮಾಡಿದ್ವಿ. ಇಲ್ಲಿ ಬಂದು ತುಂಬಾ ಟ್ರಾಫಿಕ್ಕು ಇವತ್ತಂತೂ ಫುಲ್ಲು. ಇವತ್ತಂತಲ್ಲ, ಬೆಂಗಳೂರಲ್ಲಿ ಆಲ್ಮೋಸ್ಟ್ ಯಾವಾಗಲೂ ಟ್ರಾಫಿಕ್ ಆಗಿ ಇರುತ್ತೆ. ನೋಡಿ ಯಾವ ಥರ ಇದೆ ಟ್ರಾಫಿಕ್ಕು. ದೊಡ್ಡಬಳ್ಳಾಪುರ ರೋಡ್ ಇದು. ಗ್ಯಾಲರಿ ಮಾಲ್ ಹತ್ರ ಇದೆ, ಗ್ಯಾಲರಿ ಮಾಲ್ ಸಿಗ್ನಲ್ಲು. ಈ ಟ್ರಾಫಿಕಲ್ಲಿ ಓಡಿಸೋದು ತುಂಬ ಕಷ್ಟ ರೀ ಗಾಡಿ. ಏನು ಮಾಡೋದು, ಹಂಗೆ ಬಂದ್ವಿ. ಕೋಗಿಲ್ ಕ್ರಾಸ್ ಹತ್ರ ಬಂದ್ವಿ. ಅಂತೂ ಟ್ರಾಫಿಕ್ ಏನಿಲ್ಲ ಈ ಕಡೆ ಅನ್ಕೊತೀವಿ. ನೋಡ್ಬೇಕು ಮುಂದೆ ಏನಾಗುತ್ತೆ. ಏರ್ಪೋರ್ಟ್ ರೋಡ್ಗೆ ಹೋಗೋವರೆಗೂ ಟ್ರಾಫಿಕ್ ಸ್ವಲ್ಪ ಇರುತ್ತೆ ಆಲ್ಮೋಸ್ಟು. ಅಣ್ಣ ಯಾವ ಥರ ಬರ್ತಾನೆ ನೋಡಿ, ಹಾಕೊಂಡು ಜಜ್ಜಿ ಕೋಗಿಲ್ ಕ್ರಾಸಿಂದ ಸ್ವಲ್ಪ ಮುಂದೆ ಬಂದರೆ ನಿಮಗೆ ಲೆಫ್ಟ್ ಸೈಡಲ್ಲಿ BSF ಕ್ಯಾಂಪಸ್ ಸಿಗುತ್ತೆ. ಪ್ರತಿ ವರ್ಷ ಏರ್ ಶೋ ಇಲ್ಲೇ ನಡೆಯೋದು. ಅಂತೂ ಏರ್ಪೋರ್ಟ್ ರೋಡಿಗೆ ಬಂದ್ವಿ. ಇದೆ ನೋಡಿ ಗೈಸ್, ಏರ್ಪೋರ್ಟ್ ರೋಡು ಯಾವ ಥರ ಇದೆ ನೋಡಿ. ಮೆಟ್ರೋ ಇನ್ನೂ ನಡೀತಾ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ ಇವತ್ತು ವ್ಯೂಸು. ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಯಾವ ಥರ ಇಲ್ಲಿ ನೋಡ್ತಾ ಇದ್ದರೆ ಒಂಥರ ಏನೋ ಖುಷಿ. ನೋಡಿ ಎಷ್ಟು ಚೆನ್ನಾಗಿ ಹೋಗ್ತಾ ಇದ್ದಾವೆ ಗಾಡಿಗಳು. ಆ ಮೋಡ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಲ್ಲ. ಇಲ್ಲಿ ಸಿಗ್ನಲ್ ಇರೋದ್ರಿಂದ ಸ್ವಲ್ಪ ಟ್ರಾಫಿಕ್ ಇರುತ್ತೆ, ಅಂದರೆ ಲೈಟಾಗಿ ಮೂವ್ ಆಗ್ತಾ ಇರುತ್ತೆ. ಇಲ್ಲಿಂದ ಒಂದು 7 ಕಿಲೋಮೀಟರ್ ಇದೆ ಏರ್ಪೋರ್ಟು. ಲೆಫ್ಟ್ ಸೈಡ್ ಹೋದರೆ ಏರ್ಪೋರ್ಟ್ ಸಿಗುತ್ತೆ, ಇಲ್ಲಿ ಟೋಲ್ ಸಿಗುತ್ತೆ. ಇದು ನಮ್ಮ ಏರ್ಪೋರ್ಟ್ ಟೋಲು. ಬಂದ್ವಿ ಅಂತೂ ಏರ್ಪೋರ್ಟ್ ಟೋಲ್ ಹತ್ರ. ಮುಂದೆ ಪೊಲೀಸ್ ಇದ್ದಾರೆ, ಹಂಗಾಗಿ ನೋಡಿ ಇವರು ಇಲ್ಲೇ ಒಳಸ್ಕೊತ ಇದ್ದಾರೆ ಗಾಡಿ. ಅಪ್ಪ, ಟೋಲ್ ದಾಟಿದ ಮೇಲೆ ನಿಮಗೆ ಇಲ್ಲಿ 2 ರೋಡ್ ಸಿಗುತ್ತೆ. ಲೆಫ್ಟಲ್ಲಿ ಹೋದರೆ ಏರ್ಪೋರ್ಟ್ಗೆ ಹೋಗ್ತೀವಿ, ಟರ್ಮಿನಲ್ 1, 2. ಕೆಳಗಡೆ ಹೋದರೆ ಸ್ಟ್ರೇಟಲ್ಲಿ ದೇವನಹಳ್ಳಿ ಬರುತ್ತೆ. ನಾವು ಹೋಗ್ತಾ ಇರೋದು ಎಲ್ಲಿ ಅಂತ ತೋರಿಸ್ತೀವಿ, ಬನ್ನಿ ಲಾಸ್ಟಲ್ಲಿ. ಇಲ್ಲಿ ಹೋಗ್ಬೇಕಾದ್ರೆ ನಮ್ಮ ಡ್ರೀಮ್ ಟ್ರಕ್ ಕಾಣಿಸ್ತು, ಆರ್ಮಿ ಗಾಡಿ. ಮತ್ತು ಬನ್ನಿ, ಪೆಟ್ರೋಲ್ ಬೇರೆ ಹಾಕ್ಸ್ಬೇಕು, ಕಾಯ್ತಾ ಇದ್ದೀನಿ. ಪೆಟ್ರೋಲ್ ಎಲ್ಲ ಹಾಕ್ಸ್ಕೊಂಡ್ವಿ. ಪೆಟ್ರೋಲ್ ಬಂಕ್ ಹತ್ರ ಬಂದು 350 ರೂಪಾಯಿ ಪೆಟ್ರೋಲ್ ಹಾಕೋಬೇಕಾಗಿತ್ತು. 350 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು ಬನ್ನಿ ಮುಂದೆ ಹೋಗೋಣ. ಜರ್ನಿ ಸ್ಟಾರ್ಟ್. ಫೈನಲಿಗೆ ಪೆಟ್ರೋಲ್ ಫುಲ್ ಆಗಿಲ್ಲ, 2 ಕಡ್ಡಿ ಬಂತು. ಗುಡ್ಡ ನೋಡಿ ಯಾವ ಥರ ಇದೆ. ಗುಡ್ಡದ ಮೇಲೆ ನಮ್ಮ ಕರ್ನಾಟಕ ಧ್ವಜ ಹಾರಾಡ್ತಾ ಇದೆ ನೋಡಿ. ಜೂಮ್ ಮಾಡೋ ಮಗ, ಗುಡ್ಡದ ಹತ್ರ ತೋರಿಸು ನಮ್ಮ ಕರ್ನಾಟಕ ಧ್ವಜ. ನೋಡಿ ಯಾವ ಥರ ಹಾರಾಡ್ತಾ ಇದೆ. ಬರ್ರಿ ನೋಡಮ್ಮ, ಎಲ್ಲಿ ಹೋಗಕತ್ತೀವಿ ನೋಡ್ರಿ. ಪ್ಲೇಸ್ ಹೆಂಗೈತೆ ನೋಡ್ರಿ, ಒಂದ್ಸಲ ಎಲ್ಲ ಕಣ್ ತುಂಬ್ಕೋಬೇಕು ಕುಂತಲ್ಲೇ. ಎಂಟ್ರೆನ್ಸ್ ನೋಡಿದ್ರೆ ಗೊತ್ತಾಯ್ತು ಅಂತ ಅನ್ಕೊಂತೀನಿ ಎಲ್ಲಿ ಬಂದಿದ್ದೀವಿ ಅಂತೇಳಿ. ಗೊತ್ತಿಲ್ಲಪ್ಪ, ಗೊತ್ತಿಲ್ಲ, ಅರ್ಥ ಆಗ್ತಿಲ್ಲ ನನಗೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನಮ್ಮ ಟ್ರಿಪ್ಪು ಆದಿಯೋಗಿ ಸನ್ನಿಧಿ ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದೀವಿ. ಬೆಂಗಳೂರಿಂದ ಸುಮಾರು 70 ಕಿಲೋಮೀಟರ್ ದೂರದಲ್ಲಿದೆ. ನೋಡಿ 112 ಅಡಿ ಎತ್ತರದ ಆದಿಯೋಗಿ ಪ್ರತಿಮೆಯನ್ನು ನಾವು ನಿಮಗೆ ತೋರಿಸ್ತೀವಿ. ಬನ್ನಿ ಗಾಯ್ಸ್. ನೋಡಿ ಅಲ್ಲಿ ಹೋಗ್ತಾ ಇದ್ದೀವಿ. ಇಶಾ ಫೌಂಡೇಶನ್ಗೆ ಬಂದಿದ್ದೀವಿ. ನಾವು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಇಶಾ ಫೌಂಡೇಶನ್. ಗಾಡಿ ಪಾರ್ಕಿಂಗ್ ಮಾಡಿದ್ದೀವಿ. ನನ್ಕಿನ ಸ್ಮಾರ್ಟ್ ಆಗಿದ್ದಾನಂತಪ್ಪ ನೋಡ್ರಿ. ನಿಂಗೆ ಒಳ್ಳೇದು ಮಾಡ್ತದ, ನಿಂಗೆ ಜನ್ಮಕ್ಕೆ ಹೋಗೋ. ಯಾಕೆ ಮಾಡಬೇಡ ನೋಡಿ, ಮಾಡಬೇಡ ಅಂತಾನೆ. ಯಾಕೆ ಹೇಳಿ, ಸ್ಮಾರ್ಟ್ ಇಲ್ಲ ಅದಕ್ಕೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ನೋಡಿ ಇವಾಗ ನಾವು ಅಲ್ಲಿ ಹೋಗ್ಬೇಕು. ಎಲ್ಲಿ ಹೇಳಿ, ಅಲ್ಲಿ ಹೋಗ್ಬೇಕು. ಚಲೋ, ಇದೆಲ್ಲ ಫುಲ್ ಪಾರ್ಕಿಂಗ್, ಕಾರ್ ಪಾರ್ಕಿಂಗ್. ಹಾಯ್ ಗಾಯ್ಸ್, ನಾವು ಫೈನಲ್ ಆಗಿ ಬಂದಿದ್ದೀವಿ. ಎಲ್ಲಿ ಬಂದಿದ್ದೀವಿ? ಆದಿಯೋಗಿ ಚಿಕ್ಕಬಳ್ಳಾಪುರ ಬಂದಿದ್ದೀವಿ. ನೋಡಿ ಯಾವ ಥರ ಇದೆ ವ್ಯೂ ಅಂತ ತೋರಿಸ್ತೇನೆ ನೋಡಿ. ಇಲ್ಲಿ 112 ಅಡಿ ಎತ್ತರದ ಆದಿಯೋಗಿ ಪ್ರತಿಮೆ ಇದೆ. ಇಲ್ಲಿಗೆ ಬಂದ ತಕ್ಷಣ ಒಂದು ಪವರ್ಫುಲ್ ವೈಬ್ರೇಷನ್ ಫೀಲ್ ಆಗುತ್ತೆ ಗಾಯ್ಸ್. ನೋಡಿ ಯಾವ ಥರ ಅನಿಸುತ್ತೆ. ನೀವು ಒಂದ್ಸಲ ವಿಸಿಟ್ ಮಾಡಿ ಅಂತೇಳಿ ಹೇಳ್ತೀನಿ. ನೋಡಿ ಹಿಂದ್ಗಡೆ ಎಲ್ಲ ಬೆಟ್ಟ ಎಲ್ಲ ಯಾವ ಥರ ಕಾಣಿಸುತ್ತೆ ನೋಡಿ. ದೃಶ್ಯ ಯಾವ ಥರ ಇದೆ, ಲಿಂಗ ಕಾಣಿಸುತ್ತೆ ನೋಡಿ ಯಾವ ಥರ ಇದೆ. ಇದನ್ನು ಯೋಗೇಶ್ವರ ಲಿಂಗ ಅಂತ ಹೇಳ್ತಾರೆ. ಯಾವ ಥರ ಕಾಣುತ್ತೆ ನೋಡಿ ಹತ್ರದಿಂದ. ಯಾವ ಥರ ಶಿವಾನಂದಿ ನಂದಿ ಮತ್ತು ಯೋಗೇಶ್ವರ ಲಿಂಗ ಮತ್ತು ಆದಿಯೋಗಿ ಪ್ರತಿಮೆ ಒಂದೇ ಇದರಲ್ಲಿ ನೀವು ಇಲ್ಲಿ ನೋಡ್ಬೋದು. ಮತ್ತು ಇಲ್ಲಿ ಬಂದ ಮೇಲೆ ಮೈಂಡ್ ಟೋಟಲಿ ರಿಲ್ಯಾಕ್ಸ್ ಆಯಿತು ಗಾಯ್ಸ್. ನೋಡಿ ಕೆಳಗಡೆ ಹೋಗೋಣ, ಬನ್ನಿ ದರ್ಶನ ಮಾಡ್ಕೊಂಡು ಬರೋಣ. ಇಲ್ಲಿ ಒಳಗಡೆ ಹೋಗಿ, ಇಲ್ಲಿ ಒಳಗಡೆ ಅಲೋ ಇಲ್ಲ ಫೋಟೋ. ನೋಡಿ ಇಲ್ಲಿ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬಂದಿದ್ದೀವಿ. ನಂದಿ ಯಾವ ಥರ ಇದೆ ನೋಡಿ. ಸಾಯಂಕಾಲ ಯಾವ ರೀತಿ ಕಾಣುತ್ತೆ ನೋಡಿ.
54 ಅಡಿ ಇರುವ ಮಹಾಶೂಲ ಇದು. 54 ಅಡಿ ಇರುವ ಮಹಾಶೂಲದ ಕೆಳಗಡೆ ನೋಡಿ ಯಾವ ಥರ ಇದೆ ನೋಡಿ. ಹೊರಗಡೆ ಬರ್ತಾ ಈ ಥರ ಕಾಣುತ್ತೆ. ವ್ಯೂಸ್ ಮಾತ್ರ ಫುಲ್ ಸೈಕ್ ಆಗಿದೆ ಗಾಯ್ಸ್. ಬನ್ನಿ ನೀವು ಒಂದ್ಸಲ ನೋಡಿ ಮಹಾಶೂಲ ಒಂದ್ಸಲ. 1 ಟನ್ ಇದೆ ಗಾಯ್ಸ್. ಇದು ಒಂದು ಚಕ್ರ ಬಂದು ಟೋಟಲ್ 4 ಚಕ್ರವನ್ನು ಒಳಗೊಂಡಿದೆ ಇದು ಮಹಾಶೂಲ ಹತ್ರ ನೋಡಿ. ನಾನು ತಿರುಗಿಸ್ತಾ ಇದ್ದೀನಿ. ನಾವು ಟೋಟಲಿ ಬೆಂಗಳೂರು ಈ ಕಡೆ ಎಲ್ಲ ಕವರ್ ಮಾಡ್ಬಿಡೋಣ. ಶುರು ಹಚ್ಚಿವಿ ಒಂದು ತಿಂಗಳು ರಜೆ ಮಾಡಿ ಎಲ್ಲ ತಿರುಗ್ಬಿಡೋಣ. ಇಲ್ಲ ಸಾಲಾದ್ರೂ ಇಟ್ಟಿಲ್ಲ, ಅಷ್ಟೇ ಮಾಡೋಣ. ನಾನು ಬಡವ ನೊಂದಿದ್ದೇನೆ. ಏನು ಅನ್ನಿಸ್ತು ಮಗ ಇಲ್ಲಿ ಬಂದಮೇಲೆ ನಿಂಗೆ? ಹಿಂಗೇನು ತುಂಬ ಪಾಸಿಟಿವ್ ಆಗಿ ಅನಿಸ್ತು. ಶಿವಾನಂದಿ ನೋಡ್ಬೇಕಂತ ತುಂಬ ಆಸೆ ಇಟ್ಕೊಂಡಿದ್ದೆ. ಬನ್ನಿ, ಚಿಕ್ಕಬಳ್ಳಾಪುರ ಇದೆ, ಆದಿಯೋಗಿ ಎಲ್ಲರೂ ಸೇಫ್ ಆಗ್ತದೆ. ಇದು ನಮ್ಮ ರೂಮಿಂದ ಯಲಹಂಕದಿಂದ ಎಷ್ಟು? 63 ಕಿಲೋಮೀಟ್ರ್ ಬಂದಿದ್ದೀವಿ. ನೀವು ಬೆಂಗಳೂರಲ್ಲಿದ್ದರೆ 1 ಡೇ ಟ್ರಿಪ್ಪು ಇದು ಬೆಸ್ಟ್ ಅಂತ ಹೇಳ್ತೀನಿ. ಸಂಜೆ 8 ಗಂಟೆವರೆಗೂ ತೆಗೆದಿರುತ್ತೆ. ಬನ್ನಿ ಗಾಯ್ಸ್, ಒಂದ್ಸಲ ನೀವು ನೋಡ್ಕೊಂಡು ಹೋಗಿ. ಎಲ್ಲ ಮುಗಿದ್ಮೇಲೆ ಇಲ್ಲಿ ಬಂದ್ವಿ ಏನಾಗುತ್ತೆ ನೋಡೋಣ ಅಂತ. ಇಲ್ಲಿ ಬಂದರೆ ರೇಟ್ ತುಂಬ ಕಾಸ್ಟ್ಲಿ ಇದೆ ಗಾಯ್ಸ್. 1 ಟೀಗೆ 30 ರೂಪಾಯಿ ಅಂತೆ. ಬಜ್ಜಿ ತೊಗೊಂಡಿದ್ದೀವಿ, 100 ರೂಪಾಯಿಗೆ 6 ಬಜ್ಜಿ ಕೊಟ್ಟವ್ರೆ ನೋಡಿ. ನನ್ನ ಫ್ರೆಂಡ್ ಹೆಂಗೆ ಹೋಗ್ತಾ ಇದ್ದಾರೆ. ಎಲ್ಲ ಮುಗಿಸ್ಕೊಂಡು ಇಲ್ಲಿ ಹೋಗ್ಬೇಕಾದ್ರೆ 6 ಗಂಟೆ 10 ನಿಮಿಷ ಆಯಿತು ಗಾಯ್ಸ್ ನೋಡಿ. ಈವ್ನಿಂಗ್ ಟೈಮಲ್ಲಿ ಯಾವ ಥರ ಕಾಣುತ್ತೆ. ಇದು ಎಂಟ್ರೆನ್ಸ್, ಇದೆ ಲಾಸ್ಟ್ ಹೋಗ್ತಾ ಇರೋದು ನಾವು. ಫೈನಲ್ ಆಗಿ ನಮ್ಮ ಬೆಂಗಳೂರಿಗೆ ರೀಚ್ ಆದ್ವಿ ನೋಡಿ ಗೈಸ್. ಹೊಸದಾಗಿ ಲಾಗ್ ಮಾಡ್ತಾಯಿದ್ದೀನಿ. ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ 1 ಮಿಲಿಯನ್ ಡ್ರೀಮರ್ ಅಂತ ಇದೆ ಇನ್ಸ್ಟಾ ಐ ಡಿ, ಅಲ್ಲಿ ಕೂಡ ಫಾಲೋ ಮಾಡಿ. ಏನೋ ಒಂದು ಮಾಡಬೇಕಂತ ಅಂದ್ಕೊಂಡಿದ್ದೀನಿ, ಏನಾಗುತ್ತೆ ನೋಡೋಣ. ಬನ್ನಿ ಗಾಯ್ಸ್, ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ. ಓಕೆ ಫ್ರೆಂಡ್ಸ್, ಅಂತೂ ಫೈನಲ್ ಆಗಿ ಟೋಲ್ ಹತ್ರ ಬಂದಿದ್ದೀವಿ ನೋಡಿ. ನಮ್ಮ ಬೆಂಗಳೂರು ಟ್ರಾಫಿಕ್ಕು ಮತ್ತು ನೈಟ್ ಟೈಮಲ್ಲಿ ಯಾವ ಥರ ಕಾಣುತ್ತೆ ವ್ಯೂಸು. ಎಷ್ಟು ಚೆನ್ನಾಗಿದೆ ಅಲ್ಲ ಬೆಂಗಳೂರು. ಅಲ್ಲಿ ಎಷ್ಟು 6 ಗಂಟೆ 10 ನಿಮಿಷಕ್ಕೆ ಬಿಟ್ಟಿದ್ದೀವಿ. ಇವಾಗ ಇಲ್ಲಿ ಟೋಲ್ ಹತ್ರ ಬರ್ಬೇಕಂದ್ರೆ 7 ಗಂಟೆ ಆಯಿತು. ಮನೆಗೆ ಹೋಗ್ಬೇಕಂದ್ರೆ ಇಲ್ಲಿಂದ ಒಂದು ಎಷ್ಟು 20 ಕಿಲೋಮೀಟ್ರ್ ಇದೆ. ಇನ್ನೊಂದು 20 ನಿಮಿಷ ಆಗ್ಬೋದು, ಯಾಕಂದರೆ ಟ್ರಾಫಿಕ್ ಇರುತ್ತೆ ಸ್ವಲ್ಪ. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಗೈಸ್, ಸಪೋರ್ಟ್ ಮಾಡಿ.